ಆಗಿರೋ ವಿಚಾರ ಅಂದರೆ ಇದಕ್ಕೂ ಮುಂಚೆ 3 ಬಾರಿ MLA ಆಗಿದ್ರು ಕ್ಷೇತ್ರದಲ್ಲಿ. ಸೊ ಒಂದು ಬಾರಿ ಸ್ಪೀಕರ್ ಕೂಡ ಆಗಿದ್ದವರು ಕಾಗೇರಿ ಅವರು. ಅವ್ರ ಮೇಲೆ ಒಂದು ಅಲಿಗೇಷನ್ ಇದೆ. ಕಾರವಾರದಲ್ಲಿ ಇರತಕ್ಕಂತಹ ಒಂದು ಸರ್ಕಾರಿ ಕಚೇರಿಗಳನ್ನ ಅವರ ಒಂದು ಇದು ಸ್ಥಾನಕ್ಕೆ ತಗೊಂಡ್ಬಂದಿದ್ದಾರೆ, అంటే ಶಿರಸಿ ಭಾಗಕ್ಕೆ ತಗೊಂಡ್ಬಂದಿದ್ದಾರೆ ಒಂದು 3-4 ಕಚೇರಿಗಳನ್ನ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅವರು ನೋಡಿ ಉಸ್ತುವಾರಿ ಮಂತ್ರಿ ಆಗಿದ್ರು, ಅವರು ಶಿಕ್ಷಣ ಮಂತ್ರಿ ಆಗಿದ್ದರು. ಆವಾಗ ಅವರು ಖಾಲಿ ಶಿರ್ಸಿ ಸಿದ್ದಾಪುರ ಮಾತ್ರ ಅವ್ರು ಸೀಮಿತ ಆಗಿರೋದಿಲ್ಲ. ಒಬ್ಬ ಉಸ್ತುವಾರಿ ಮಂತ್ರಿ ಆದದ್ದು ಇಡೀ ಜಿಲ್ಲೆ ಕಂಟ್ರೋಲ್ ಅವ್ರು ಇರ್ತದೆ. ಇಡೀ ಜಿಲ್ಲೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ಅವ್ರು ಪರಿಹಾರ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇರ್ತದೆ, ಬಗೆಹರಿಸ್ಬೋದು. ಅವರು ಅಂದರೆ ಸರ್ಕಾರ ಅವ್ರದ್ದೇ ಇತ್ತು, ಮಾಡ್ಬೋದಿತ್ತು ಅವರು. ಆದರೆ ಅವರು ಹಾಗೆ ಮಾಡಲಿಲ್ಲ. ಅವರು ತಮ್ಮ ಸ್ವಕ್ಷೇತ್ರ ಅಲ್ಲಿ ಜನರು ಉದ್ಧಾರ ಮಾಡಲಿಲ್ಲ. ಅವರು ತಮಗೆ ಹತ್ತಿರ ಆಗ್ತದೆ ಆಫೀಸ್, ತಾವು ಬಂದಾಗ ಆಫೀಸ್ ಹತ್ತಿರ ಆಗ್ತದೆ, ಆಫೀಸಲ್ಲಿ ಭೇಟಿ ಆಗುವಂಥ ವಿನ ಮಾಡಿ ಜನರಿಗೆಲ್ಲ ಅನುಕೂಲ ಆಗಲಿಲ್ಲ. ಹಾಗಾಗಿ ಇವತ್ತಿನ ಜನ ಅವ್ರಿಗೆ ತಿರಸ್ಕಾರ ಮಾಡಿದರು. ಅಲ್ಲಿಯ ಜನ ಇನ್ನು ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನ್ದಲ್ಲಿ ಅವ್ರನ್ನ ಕಾರ್ಯವನ್ನು ಕಂಡು ಬೇಸತ್ತು ತಿರಸ್ಕಾರ ಮಾಡಿದ್ದಾರೆ.